ಹೊಸೂರು ಶಾಲಾ ಆವರಣದಲ್ಲಿ ಇವತ್ತೇನು ಒಂದು ಅತಿ ಉತ್ತಮವಾದಂತಹ ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನೋ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆಯಲ್ಲ, ಈ ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಿರಾ ತಾಲೂಕಿನ JDS ಮುಖಂಡರಾಗಿರ್ತಕ್ಕಂಥ ಮಾನ್ಯ ಲಯನ್ ಉಗ್ರೇಶಣ್ಣವರೇ ಹಾಗೂ ಲಯನ್ ಮಲ್ಲೇಶಣ್ಣವರೇ ಹಾಗೂ ನಮ್ಮ ಲಯನ್ ಖಜಾಂಚಿಗಳಾಗಿರ್ತಕ್ಕಂಥ ರಾಜಣ್ಣ ಹುಲಿಕುಂಟೆ ಅವರೇ ಹಾಗೂ ನಮ್ಮ ಲಯನ್ ಕ್ಲಬ್ನ ಸೆಕ್ರೆಟರಿಗಳಾಗಿರ್ತಕ್ಕಂಥ ಹಿಮಂತ್ ರಾಜು ಅವರೇ, ಪತ್ರಕರ್ತರೇ ಹಾಗೂ ಶಿಬಿರಾರ್ಥಿಗಳೇ, ಇವತ್ತು ನಾನಿಲ್ಲಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡಬೇಕಂತಂದರೆ ನಿಮಗೆ ಈ ಕಾರ್ಯಕ್ರಮದ ಉದ್ದೇಶವನ್ನು ಹೇಳಬೇಕು. ಇದು ಭಾಷಣ ಆಗಿರಬಾರ್ದು, ನಿಮ್ಮ ಏನು ಸಂವಹನ ಆಗಿರಬೇಕು, ಸಂಭಾಷಣೆ ಆಗಿರಬೇಕು. ನಮ್ಮ ಉದ್ದೇಶ ಇಷ್ಟೇ. ಲಯನ್ಸ್ ಕ್ಲಬ್ ಅಂದರೆ ಯಾವುದೋ ಒಂದು ಸೇವಾ ಮನೋಭಾವನೆ ಇರ್ತಕ್ಕಂಥ ಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ಬು ಆಗಲಿ ಅಥವಾ ರೋಟ್ರಿ ಆಕ್ಟಿವ್ ಆಗಿ ಕೆಲಸ ಮಾಡಿರ್ತಕ್ಕಂಥ ರೋಟ್ರಿ ಇಂಟರ್ನ್ಯಾಷನಲ್ ಕ್ಲಬ್ ಆಗಲಿ ಇರಲಿಲ್ಲ. ಅದನ್ನು ಮನಗಂಡು ನಾವು ವಿಶೇಷವಾಗಿ ಇದರಲ್ಲಿ ನಮ್ಮ ಉಗ್ರೇಶಣ್ಣ ಅವ್ರದ್ದು ಮತ್ತು ಅವ್ರ ತಂಡದವ್ರದ್ದು ಸಹಿತ ಒಂದು ಒತ್ತಾಸೆ ಇತ್ತು. ನಾವೇನಾದರೂ ಒಂದು ಸೇವೆ ಮಾಡಲಿಕ್ಕೆ ಒಂದು ಸಂಘ ಬೇಕು ಅಂತ. ಅದಕ್ಕೆ ನಾವು ಮೊನ್ನೆ ಏಪ್ರಿಲ್ 13ನೇ ತಾರೀಕು ನಾವು ಲಯನ್ ಇಂಟರ್ನ್ಯಾಷನಲ್ ಅಂತ ತಿಳ್ಕೊಂಡು ಒಂದು ಸಂಸ್ಥೆಯ ಅಂಗಸಂಸ್ಥೆ ಬ್ರಾಂಚನ್ನು ಶಿರಾದಲ್ಲಿ ಮಾಡಿದ್ದೇವೆ. ಅದಕ್ಕೆ ನಾನು ಅಧ್ಯಕ್ಷನಾಗಿದ್ದೇನೆ. ಈಗ ಆ ಸಂಸ್ಥೆಯಿಂದ ನಾವು ಏನೇನು ಸೇವೆ ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರಪ್ರಥಮವಾಗಿ ನಮ್ಮ ಉಗ್ರೇಶಣ್ಣವರು 1ನೇ ತಾರೀಕು, ಇದೇ ಜನವರಿ 1ನೇ ತಾರೀಕು ಅವ್ರದ್ದು ಹುಟ್ಟುಹಬ್ಬ ಇತ್ತು. ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ತುಮಕೂರು ಮತ್ತು ಈ ಗ್ಲೋಬಲ್ ಲೈಫ್ ಫೌಂಡೇಶನ್ ಅಂತ, ಇದು ಹೊಸಕೋಟೆನಲ್ಲಿ ದೊಡ್ಡ ಆಸ್ಪತ್ರೆ ಇದೆ, ಅವ್ರದ್ದು ಬ್ರಾಂಚು ಗುಬ್ಬಿಗೇಟ್ ಶಿರಾದಲ್ಲಿದೆ. ಅವರನ್ನು ಕರ್ಕೊಂಬಂದು ನಾವು ಬೃಹತ್ ಆರೋಗ್ಯ ಶಿಬಿರವನ್ನು ಮಾಡಿದ್ವಿ. ಬೃಹತ್ ಆರೋಗ್ಯ ಶಿಬಿರವನ್ನು ಯಾಕೆ ಮಾಡಿದ್ವಿ ಅಂತಂದರೆ, ನಮ್ಮ ಹಳ್ಳಿಗಾಡಿನ ಜನಕ್ಕೆ ಈಗ ಎಲ್ಲ ಕಡೆ ಆಸ್ಪತ್ರೆ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ ಇರೋದಿಲ್ಲ. ಅಂಥ ಜಾಗದಲ್ಲಿ ನಾವು ರೀಚ್ ಆಗಬೇಕು ಅಂತ ತಿಳ್ಕೊಂಡು ಮಹತ್ತರವಾದಂಥ ಉದ್ದೇಶ ಇರ್ತದೆ. ವಿಶೇಷವಾಗಿ ನಾವು ಕಣ್ಣಿಗೆ ಯಾಕೆ ಒತ್ತು ಕೊಡ್ತಾ ಇದ್ದೀವಿ ಅಂತಂದರೆ, ನಮಗೆ ಕಣ್ಣಿಗೆ ವಿಶೇಷವಾಗಿ ಕಣ್ಣಿನ ತೊಂದರೆ ಉಂಟಾಗೋದು 50 ವರ್ಷ ಆಸ್ಪಾಸಿನ ನಂತರ. ಈಗ ನಮ್ಮಲ್ಲಿ ಆಸ್ಪತ್ರೆಗಳೆಲ್ಲವೂ ಸಹಿತ ದೊಡ್ಡ ದೊಡ್ಡ ಊರುಗಳಲ್ಲಿ ಕೇಂದ್ರೀಕೃತ ಆಗಿದೆ, ಹಳ್ಳಿಗಳಲ್ಲಿ ಇರೋಂಗಿಲ್ಲ, ನಿಮಗೆ ಆ ಸವಲತ್ತುಗಳು ತಲುಪಂಗಿಲ್ಲ. ಆಮೇಲೆ ಮನುಷ್ಯ 50 ವರ್ಷಕ್ಕೆ ಯಾರೂ ಮುದುಕರಾಗಂಗಿಲ್ಲ. 50 ವರ್ಷದಲ್ಲಿ ಇನ್ನೂ ಯುವಕರಾಗಿರ್ತಾರೆ, ಇನ್ನೂ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಇರ್ತದೆ, ತುಡಿತಾ ಇರ್ತದೆ. ಅಂಥವರು ಕಣ್ಣು ದೃಷ್ಟಿ ಕಮ್ಮಿ ಆದರೆ ತಮ್ಮ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳಿಗೂ ಹೊರೆ ಆಗ್ತಾರೆ. ಒಂದು ಕಡೆ ಮಕ್ಕಳಿಗೆ ಹೊರೆ ಆದರೆ ಆರ್ಥಿಕವಾಗಿ ದೇಶಕ್ಕೂ ಹೊರೆನೇ ಅವರು. ಹಂಗಾಗಬಾರ್ದು, ನೀವೆಲ್ಲ ಸ್ವಾವಲಂಬಿಗಳಾಗಬೇಕು ಅಂತ ತಿಳ್ಕೊಂಡು ಕೇವಲ ಒಂದು ದೃಷ್ಟಿ ಕಮ್ಮಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಮನುಷ್ಯ ಮನೆಯಲ್ಲಿ ಕೂತ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಉಗ್ರೇಶಣ್ಣವ್ರ ಜೊತೆ ಮಾತಾಡಿದೆ. ಅದಕ್ಕೆ ಅವ್ರೇನು ಹೇಳಿದ್ರು ಗೊತ್ತಾ, ನಮ್ಮ ಶಿರಾ ತಾಲೂಕಿನಲ್ಲಿ 31 ಗ್ರಾಮ ಪಂಚಾಯತಿಗಳಿದ್ದಾವೆ. 31 ಗ್ರಾಮ ಪಂಚಾಯತಿಗಳಲ್ಲಿ ಸಹಿತ ನೀವು ಶಸ್ತ್ರಚಿಕಿತ್ಸೆ ಮಾಡಿಸ್ತೀರಾ ಅಂತಾದರೆ ನನ್ನ ಅಭಿಮಾನಿ ಬಳಗದಿಂದ ಎಲ್ಲ ಊರುಗಳಲ್ಲೂ ಸಹಿತ ಜನಗಳಿಗೆ ಡಂಗುರ ಹೊಡಿಸಿ ಅವರಿಗೆ ವಿಷಯವನ್ನು ತಿಳಿಸಿ, ಅಲ್ಲಿ ಯಾವುದಾದ್ರೂ ಒಂದು ಶಾಲಾ ಕಾಲೇಜುಗಳಲ್ಲಿ ಅವ್ರನ್ನ ಕರ್ಕೊಂಬಂದು ಜನಗಳನ್ನು ಸೇರಿಸ್ತೇವೆ. ಅವತ್ತು ನಾನು ಬರ್ತೇವೆ. ಅವತ್ತು ನೀವು ಬಂದು ಯಾರಿಗೆ ತೊಂದರೆ ಇದೆ ಅಂತ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಉಚಿತವಾಗಿ ಆಪ್ರೇಷನ್ ಮಾಡಿಸ್ಕೊಡ್ರಿ ಅಂತ ಹೇಳಿದಾಗ ನಮ್ಮ ಗ್ಲೋಬಲ್ ಲೈಫ್ ಫೌಂಡೇಶನ್ ತುಮಕೂರಿನವರು ಮುಂದೆ ಬಂದರು. ಇವತ್ತು ಒಬ್ಬ ಮನುಷ್ಯನಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತಂದರೆ ಕನಿಷ್ಠ 25ರಿಂದ 30 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಇದೇ ಗ್ಲೋಬಲ್ ಲೈ ಹಾಸ್ಪಿಟ್ಲಲ್ಲೇ 25ರಿಂದ 30 ಸಾವಿರ ರೂಪಾಯಿ ತಗೊಂಡು ಪ್ರೈವೇಟ್ನಾಗ ಆಪ್ರೇಷನ್ ಮಾಡ್ತಾರೆ. ಅದು ಉಳ್ಳವರು ಹೋಗಿ ಅಲ್ಲಿ ಆಪ್ರೇಷನ್ ಮಾಡಿಸ್ಕೊಂಬರ್ತಾರೆ. ಯಾರಿಗೆ 30-40 ಸಾವಿರ ರೂಪಾಯಿ ಕೊಟ್ಟವರಿಗೆ ಆಪ್ರೇಷನ್ ಮಾಡ್ತಾರೋ ಅದೇ ಕೈಯಿಂದ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಕ್ಕೆ ಬಂದಂಥ ಶಿಬಿರಾರ್ಥಿಗಳಿಗೂ ಸಹಿತ ಗ್ಲೋಬಲ್ ಐ ಹಾಸ್ಪಿಟ್ಲಲ್ಲಿ ನಾವು ಆಪ್ರೇಷನ್ ಮಾಡಿಸ್ತೀವಿ ಅನ್ನೋದು ನಮ್ಮ ಹೆಗ್ಗಳಿಕೆ. ಅಂಥ ಒಂದು ಆಪ್ರೇಷನ್ ಮಾಡಿಸ್ಲಿಕ್ಕೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ, ಇಲ್ಲೇ ಕಣ್ಣನ್ನು ಚೆಕ್ ಮಾಡ್ತೀವಿ. ಮಾಡಿದ ಮೇಲೆ ಯಾರಿಗೆ ಪೊರೆ ಬಂದಿದೆ ಅಂತ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮದೇ ಬಸ್ಸಲ್ಲಿ ಕರ್ಕೊಂಡೋಗಿ ಶಸ್ತ್ರಚಿಕಿತ್ಸೆ ಮಾಡಿ ಅಲ್ಲಿ ನಿಮಗೆ ಊಟ ಉಪಚಾರ ಎಲ್ಲನೂ ಮಾಡಿ ಮತ್ತೆ ನಿಮ್ಮಂತೆ ತಂದು ಇಲ್ಲಿ ಬಿಡ್ತೇವೆ. ಅದಾದಮೇಲೆ 1.5 ತಿಂಗಳ ನಂತರ ಮತ್ತೊಮ್ಮೆ ನಿಮಗೆ ಕಣ್ಣು ಚೆಕ್ ಮಾಡ್ತೇವೆ. ಅವಶ್ಯಕತೆ ಇದ್ದರೆ ಏನಾರ ಸಣ್ಣ ಅಕ್ಷರ ಅದು ನೋಡಲಿಕ್ಕೆ, ಸೈನ್ ಮಾಡಲಿಕ್ಕೆ ಇವತ್ತು ಎಲ್ಲ ಕಂಪ್ಯೂಟರ್, ಈಗ ಎಲ್ಲರಿಗೂ ಸಹಿತನ ಹೋಗಿ ಕಂಪ್ಯೂಟರ್ ಮುಂದೆ ನಿಂತ್ಕೋಬೇಕಾಗ್ತದೆ, ಹೆಬ್ಬೆಟ್ಟು ಕೊಡಬೇಕಾಗ್ತದೆ. ಒಂದು ಬ್ಯಾಂಕಿಗೆ ಹೋಗಲಿ, ಸ್ಕೂಲ್ಗೆ ಹೋಗಲಿ, ಕಾಲೇಜ್ಗೆ ಹೋಗಲಿ, ಮಕ್ಕಳು ಮೊಮ್ಮಕ್ಕಳು ಕಾರ್ಯಕ್ರಮಕ್ಕೆ ಏನಕ್ಕಾರು ಒಂದು ಮಕ್ಕಳು